ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. ಈ ವರ್ಷದ ಕನ್ನಡಿಗರ ಹೊಸ ವರ್ಷ ದಿನ ರಿಲೀಸ್ ಆಗಿರುವ ನಮ್ಮ ಕನ್ನಡ ಫಿಲಮ್ ಅಂದರೆ ಲವ್ ಮಾಕ್ಟೇಲ್ 3. 2020ರಲ್ಲಿ ಲವ್ ಮಾಕ್ಟೇಲ್ 1 ರಿಲೀಸ್ ಮಾಡಿದ್ದು, ಅವತ್ತು ಆ ಸಿನಿಮಾದಲ್ಲಿ ಆದಿ ಮತ್ತು ನಿಧಿ ತಮ್ಮ ಪ್ರೀತಿಯಿಂದ ಒಂದು ಮ್ಯಾಜಿಕ್ ಮಾಡಿದ್ದು ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೆ ಅಚ್ಚುಳಿದಿದೆ. ಅದಾದ ನಂತರ ಲವ್ ಮಾಕ್ಟೇಲ್ 2 ಅನ್ನ 2022ರಲ್ಲಿ ರಿಲೀಸ್ ಮಾಡಿದ್ದು, ಆದಿ ನಿಧಿಯನ್ನು ಕಳೆದುಕೊಂಡ ನಂತರ ಅವನು ಡಿಪ್ರೆಷನ್ನಿಂದ ಪಟ್ಟ ಕಷ್ಟ, ನೋವು, ವಿಧವನ್ನು ನೋಡಿ ನಮ್ಮೆಲ್ಲರ ಕಣ್ಣಂಚಿನಲ್ಲೇ ನೀರು ತರುವ ಹಾಗೆ ಫೀಲ್ ಮಾಡಿದ್ದುಂಟು. ಇದಾದ ನಂತರ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಸಾರಥ್ಯದಲ್ಲಿ ಇವಾಗ ಲವ್ ಮಾಕ್ಟೇಲ್ 3 ಅನ್ನು 2026ರಲ್ಲಿ ರಿಲೀಸ್ ಮಾಡಿದ್ದು. ಸೊ ಈ ಸಿನಿಮಾ ನೋಡಿ ಆಲ್ರೆಡಿ ನಾನು 3 ಡೇಸ್ ಆಯಿತು, ಆದರೆ ರಿವ್ಯೂ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳುತ್ತಾ, ಈ ಸಿನಿಮಾ ನೋಡಿದ ಮೇಲೆ ನನಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಮಾತ್ರ ಇಷ್ಟ ಆಯಿತಾ ಅಥವಾ ಲವ್ ಮಾಕ್ಟೇಲ್ 3 ಇಷ್ಟ ಆಯಿತಾ, ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ರೈಟಿಂಗ್ ಈ ಸಿನಿಮಾದಲ್ಲಿ ಯಾವ ರೀತಿ ಇದೆ, ಲವ್ ಫೀಲಿಂಗ್ ಅಲ್ಲದೆ ಡಿಫ್ರೆಂಟ್ ಶೇಡಲ್ಲಿ ಹೇಗೆ ರೈಟಿಂಗ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ, ಇನ್ನು ಲವ್ ಮಾಕ್ಟೇಲ್ 3 ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಲವ್ ಮಾಕ್ಟೇಲ್ 2 ಕ್ಲೈಮ್ಯಾಕ್ಸ್ನಲ್ಲಿ ನೋಡಿರೋ ಹಾಗೆ ಆದಿ ಅಲ್ಲಿ ಒಂದು ಪುಟ್ಟ ಹುಡುಗಿ ರಮ್ಯಾನನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಲವ್ ಮಾಕ್ಟೇಲ್ 3ನ ಶುರು ಮಾಡಿರ್ತಾರೆ. ಇಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಥರ ಲವ್ ಫೀಲಿಂಗ್ ಎಮೋಷನ್ಸ್ ಕತೆ ಅಲ್ಲದೆ ಇದು ಒಂದು ಸೂಪರ್ ಅಪ್ಪ ಮಗಳ ಬಾಂಧವ್ಯದ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲಿ ಆದಿ ಆ ಮಗುಗೋಸ್ಕರ ಹೀಗೆ ತನ್ನ ಇಡೀ ಜೀವನವನ್ನೇ ಬದಲಾಯಿಸಿಕೊಂಡು ತನ್ನ ಮಗಳನ್ನು ಸಾಕುತ್ತಾನೆ. ಇದು ಈ ಸಿನಿಮಾದ ಮೇನ್ ಥೀಮ್. ಹೀಗಿರಬೇಕಾದ್ರೆ ಅಪ್ಪ ಮಗಳಿಗೆ ಒಂದು ಚಾಲೆಂಜ್ ಎದುರಾಗುತ್ತೆ. ಅದನ್ನು ಆದಿ ರಫಾಗಿ ಹ್ಯಾಂಡಲ್ ಮಾಡ್ತಾನೆ ಅಥವಾ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾನೆ. ಮುಂದೆ ಆ ಸಮಸ್ಯೆಯಿಂದ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದ ಪ್ಲಾಟ್. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ಗಿಂತ ಈ ಸಿನಿಮಾದಲ್ಲಿ ಮೆಚುರಿಟಿ ಆಗಿ ಕ್ಯಾರೆಕ್ಟರ್ನ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಫ್ರೇಮ್ ವಿಷಯದಲ್ಲೂ ಕೂಡ ತುಂಬ ಕಲರ್ಫುಲ್ ಆಗಿ ಖುಷಿಯಾಗಿರೋ ಥರ ತೆಗೆದಿದ್ದಾರೆ. ಬಟ್ ಅದರ ಹಿಂದೆ ಒಂದು ಸೈಲೆನ್ಸ್ ಎಮೋಷನನ್ನು ಫೀಲ್ ಮಾಡಿಸ್ತಾರೆ. ಆದಿ ಅವರ ಬ್ಲೆಸ್ಸಿಂಗ್ ಪಾಯಿಂಟ್ ಅಂದರೆ ಇರುವ ಸಿಚುಯೇಷನ್, ಎಮೋಷನ್ ಪಾರ್ಟ್ಗಳನ್ನ ಕನೆಕ್ಟ್ ಮಾಡೋದು. ಎಲ್ಲಿಯೂ ಕೂಡ ಚೌಕಟ್ಟಿನಿಂದ ಆ ಕಡೆ ಈ ಕಡೆ ತಗೊಂಡೋಗದೆ ನೀಟಾಗಿ ಕಂಪ್ಲೀಟ್ ಮಾಡೋದು. ಅದು ಈ ಸಿನಿಮಾದಲ್ಲೂ ಕೂಡ ವರ್ಕ್ ಆಗಿದೆ. ಅದರ ತಕ್ಕನಾಗೆ ಈ ಸಿನಿಮಾದ ರೈಟಿಂಗ್ನಲ್ಲಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಮೇನ್ ಲೀಡ್ ರೋಲ್ ಪಾತ್ರದಲ್ಲಿ ನಟಿಸಿದ್ರೆ, ಈ ಸಿನಿಮಾದಲ್ಲಿ ಒಂದು ಪುಟ್ಟ ಹುಡುಗಿ ಮತ್ತು ಆದಿಯವರು ಅಂದರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮೇನ್ ಲೀಡ್ ರೋಲ್ ಪಾತ್ರದಲ್ಲಿ ನಟಿಸಿದ್ದಾರೆ. ಮೊದಲಿಗೆ ನಾನು ತಗೊಳ್ಳೋದು ಈ ಸಿನಿಮಾದಲ್ಲಿ ಮಾಡಿರುವಂತಹ ಒಂದು ಪುಟ್ಟ ಹುಡುಗಿ ಸಮೃದ್ಧ. ಈ ಸಿನಿಮಾದ ಮೇನ್ ಲೀಡ್ ರೋಲ್ ಮತ್ತು ಸ್ಟಾರ್ ಆಫ್ ದ ಸಿನಿಮಾ ಅಂತಲೇ ಹೇಳ್ಬೋದು. ಬಿಕಾಸ್ ಸಿನಿಮಾದ ಮುಖಾಂತರ ಎಲ್ಲರನ್ನು ತನ್ನ ಕಡೆ ಹೇಳ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ಪರ್ಸ್ನಲಿ ಈ ಸಿನಿಮಾದಲ್ಲಿ ನನಗೆ ಜಗ್ಗು ಪಾತ್ರದಲ್ಲಿ ಮಿಂಚಿರುವ ಜಗದೀಶ್ ಅವರು ತುಂಬ ಇಷ್ಟ ಆದರು. ಅವರು ತಮ್ಮ ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ಮತ್ತು ತಮ್ಮ ಕಾಮಿಡಿ ನಟನೆಯ ಮೂಲಕ ತುಂಬ ಎಂಟರ್ಟೈನ್ ಮಾಡಿದ್ದಾರೆ. ಇನ್ನು ನಮ್ಮ ಡಾರ್ಲಿಂಗ್ ಕೃಷ್ಣ ಆದಿ ಅವರ ಬಗ್ಗೆ ಹೇಳೋದಾದರೆ, ಡಾರ್ಲಿಂಗ್ ಕೃಷ್ಣರವರು ಆದಿ ಪಾತ್ರದಲ್ಲಿ ಸೇಮ್ ಟೋನ್ನಲ್ಲಿ ಕಾಣಿಸ್ಕೊಂಡು ಮೊದಲೆರಡು ಸಿನಿಮಾಗಳಿಗಂತ ಈ ಸಿನಿಮಾದಲ್ಲಿ ಮತ್ತು ಇವರು ಈ ಸಿನಿಮಾದಲ್ಲಿ ಮೆಚುರಿಟಿ ಮತ್ತು ಅಪ್ಪನ ಪ್ರೀತಿ ಎಲ್ಲವನ್ನು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಇವರಲ್ಲದೆ ಇನ್ನು ಈ ಸಿನಿಮಾದಲ್ಲಿ ಶ್ವೇತಾ ಪ್ರಸಾದ್, ದಿಲೀಪ್ ರಾಜ್, ಅಭಿಲಾಷ್ ದಳಪತಿ, ರಚಲ್ ಡೇವಿಡ್, ರಚನಾ ಇಂಡೆ, ಸುಷ್ಮಿತಾ ಗೌಡ, ಅಮೃತ ಅಯ್ಯಂಗರ್, ಖುಷಿ ಆಚಾರ್ ಇವರೆಲ್ಲರೂ ತಮ್ಮ ಪಾತ್ರಕ್ಕೆ ಅನುಗುಣವಾಗಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ಗೆ ಹೇಳೋದಾದರೆ, ಈ ಸಿನಿಮಾದಲ್ಲಿ ರಿಪೀಟ್ ಆಗುವ ಸೀನ್ ಮತ್ತು ಡೈಲಾಗ್ಸ್ಗಳು. ಫಸ್ಟ್ ಹಾಫ್ನಲ್ಲಿ ಸ್ಕೂಲ್, ಮನೆ, ಮೀಟಿಂಗ್ ಅಂತ ಮಗಳು ಸುತ್ತಾನೆ ಸ್ಟೋರಿ ಎಳೆದಿದ್ದಾರೆ ಅನಿಸ್ತು. ಫಸ್ಟ್ ಹಾಫ್ ತುಂಬ ಸ್ಲೋ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಸಿನಿಮಾ ಟರ್ನಿಂಗ್ ತೊಗೊಂಡು ಬೇರೆ ಡೈರೆಕ್ಷನ್ಗೆ ಹೋಗುತ್ತೆ. ಸೆಕೆಂಡ್ ಹಾಫ್ ಎಲ್ಲಿಯೂ ಬೋರ್ ಹೊಡಿಸ್ದೆ, ಕತೆ ಇಂಟ್ರೆಸ್ಟಿಂಗ್ ಅನಿಸ್ತು. ಬಟ್ ಈ ಥರ ಆಗುತ್ತಾ ಆ ಥರ ಆಗುತ್ತಾ ಅನ್ನುವ ಗೆಸ್ಸಿಂಗ್ ಮುಖಾಂತರ ಕತೆ ಕನೆಕ್ಟ್ ಆಯಿತು ಅನಿಸ್ತು. ಟೋಟಲ್ ಆಗಿ ಹೇಳೋದಾದರೆ, ಲವ್ ಮಾಕ್ಟೇಲ್ ಸಿನಿಮಾ ಒಂದು ಅಪ್ಪ ಮಗಳ ಬಾಂಧವ್ಯದ ಒಂದು ಸೂಪರ್ ಸ್ಟೋರಿ. ಅದರಲ್ಲೂ ಡ್ಯಾಡ್, ಲಿಟಲ್ ಪ್ರಿನ್ಸಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ತಂದೆಯನ್ನು ಕಳ್ಕೊಂಡಿರೋವಂತಹ ಎಷ್ಟೋ ಮಕ್ಕಳಿಗೆ ಈ ಸಿನಿಮಾನ ನೋಡಬೇಕಾದ್ರೆ ತಂದೆ ನೆನಪಾಗ್ತಾರೆ. ಅದು ನನ್ನ ಪರ್ಸ್ನಲ್ ಫೀಲಿಂಗ್ ಕೂಡ. ಈ ಸಿನಿಮಾ ಒಂದು ಸರಳವಾದ ಸಿಂಪಲ್ ಸಿನಿಮಾ. ಲವ್, ಫೈಟಿಂಗ್ ಈ ಥರ ಯಾವುದೇ ಟಾಪಿಕ್ನ ತಗೊಳ್ಳದೆ ಒಂದು ಅಪ್ಪ ಮಗಳ ಸ್ಟೋರಿಯನ್ನು ಇಷ್ಟು ಸಿಂಪಲ್ಲಾಗಿ, ನೀಟಾಗಿ, ತುಂಬ ಚೆನ್ನಾಗಿ ಅರ್ಥ ಮಾಡಿಸಿರೋದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತಾ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.